ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಒಂದು ಸೂಪರಾಗಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಏನೇನು ಅಂತ ನೋಡೋಣ. ಇಲ್ಲಿ ನಾನು ತೊಗರಿ ಬೇಳೆ ಅಂದರೆ ಸಾಂಬಾರಿಗೆ ಬಳಸುವಂತಹ ಬೇಳೆನ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಜಾಮು ಟೊಮೊಟೊ ಆದರೆ ನೀವು ಒಂದು ಎಕ್ಸ್ಟ್ರಾ ತೊಗೊಳ್ಳಿ, ಇಲ್ಲಾಂದರೆ ಹುಣಸೆಹಣ್ಣು ಬಳಸೋರಾದರೆ ಜಾಮು ಟೊಮೊಟೊ 2 ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಬಳಸ್ಕೊಳ್ಳಿ. ನಾನಿಲ್ಲಿ 2 ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ಹುಣಸೆಹಣ್ಣು ಹಾಕೋತಾ ಇಲ್ಲ. ಸ್ವಲ್ಪ ಈರುಳ್ಳಿ, ಒಗ್ಗರಣೆಗೆ ಕರಿಬೇವು, ಮೆಣಸಿನ್ಕಾಯಿ, ಸಾಸಿವೆ, ಹಾಗೆ ಅರಿಶಿನ, ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಇದರಲ್ಲಿ ಸೂಪರಾಗಿ ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾವು ಈ ಥರ ವಾರದಲ್ಲಿ ಒಂದಿನ ಮಾಡಿಕೊಟ್ರೂ ಮಕ್ಳಿಗೂ ಕೂಡ ಹೆಲ್ತಿ ಕೂಡ ಹೌದು ಇದು. ಈಗ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಫಸ್ಟು ನಾನು ಬೇಳೆ ಮತ್ತು ತೊಗರಿಬೇಳೆ ಇದನ್ನು ವಾಶ್ ಮಾಡಿಕೊಂಡು ಇದನ್ನು ಫಸ್ಟು ನಾವು ಬೇಯಿಸ್ಕೋಬೇಕು. ಅಂದರೆ ಬೇಯಿಸ್ಕೊಳ್ಳೋದಕ್ಕೆ ಏನೇನು ಹಾಕ್ಕೋತಾ ಇದ್ದೀನಿ ಅಂದರೆ, ಫಸ್ಟು ನಾನು ತೊಗರಿಬೇಳೆ ಮತ್ತು ಉದ್ದಿನಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಅದರಲ್ಲಿ ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು 1 ಸಾರಿ ಅಥವಾ 2 ಸಾರಿ ನೀಟಾಗಿ ವಾಶ್ ಮಾಡಿ ಆನಂತರ ಬಳಸೋದು ಉತ್ತಮ. ಸೊ ಹಾಗಾಗಿ ನಾನಿವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ನಾನು ವಾಶ್ ಮಾಡ್ಕೊಂಬರ್ತೀನಿ. ನಾನು ಹಾಗೆ ಇಲ್ಲಿ ಹೇಳೋದು ಮರೆತೆ, ಹಸಿಮೆಣಸಿನ್ಕಾಯಿ ಕೂಡ ನಾನು ತೊಗೊಂಡಿದ್ದೀನಿ ಖಾರಕ್ಕೆ. ನಾನಿಲ್ಲಿ ಯಾವುದೇ ಖಾರದ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ಯೂಸ್ ಮಾಡ್ತಾಯಿಲ್ಲ. ನಾನು ಹಸಿಮೆಣಸಿನ್ಕಾಯಿನೇ ಖಾರಕ್ಕೆ ತೊಗೋತಾ ಇದ್ದೀನಿ. ಈಗ ನಾನಿಲ್ಲಿ ಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ನೀಟಾಗಿ ವಾಶ್ ಮಾಡಿ ಇವಾಗ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಏನೇನು ಹಾಕೋತಾ ಇದ್ದೀನಿ ಅಂದರೆ, 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಜೀರಿಗೆ ತೊಗೊಂಡಿದ್ದೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, ಒಂದು 4ರಿಂದ 5 ಅದರಿಂದ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ಕರಿಬೇವು ಸ್ವಲ್ಪ, ಟೊಮೊಟೊ ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಹಾಕಬೇಕು. ಆ ಥರ ಕಟ್ ಮಾಡೋದ್ರಿಂದ ಸಮ್ಟೈಮ್ಸ್ ಹುಳ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಉಂಡುಂಡೆನೇ ಹಾಕೋದ್ರಿಂದ ಹುಳಗಳು ಕೂಡ ಇರುತ್ತೆ. ಸೊ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಕಟ್ ಮಾಡಿ ಹಾಕಿದಾಗ ನಮಗೆ ಒಂದು ಓಕೆ ಹಾಕ್ಬೋದು ಅನ್ನೋ ಥರ ಫೀಲ್ ಕೂಡ ಆಗುತ್ತೆ. ಸೊ ಈಗ ನಾನು ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದಲ್ಲ, ಅದು ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲರೂ ಕೂಡ ಸೇರಿಸಿ ಒಂದು 2 ಅಥವಾ 3 ವಿಸಲ್ ಇದಿಷ್ಟನ್ನು ಕೂಗಿಸ್ಕೊಂಡ್ರೆ ಆಯಿತು. ಈಗ ನಾನು ಕುಕ್ಕರ್ ಕೂಡ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕೂಗಲಿ. ಅದು ಆರಿದ ಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತೀನಿ. ಈಗ ನಾನು ಒಂದು 3 ವಿಸಲ್ನ ತೊಗೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ವಿಸಲು ಬಂದಾಗಿದೆ. ಈಗ ಕುಕ್ಕರ್ ಕೂಡ ಆರಿದೆ. ಈಗ ನಾನು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದಲ್ಲ ಎಲ್ಲರೂ ಕೂಡ ಒಂದು ಪ್ಲೇಟಿಗೆ ಆರೋದಕ್ಕೆ ಹಾಕೋತೀನಿ. ಇಲ್ಲ ಅಂತಂದರೆ ನಾವೇನಾಗುತ್ತೆ, ಡೈರೆಕ್ಟು ನಾವು ಬಿಸಿನೇ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದ್ರಿಂದ ಸೊ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀಟಾಗಿ ನಮಗೆ ರುಬ್ಬೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಆರಿಸ್ಕೋಬೇಕು. ಆರಿಸ್ಕೊಂಡ ನಂತರ ಇದನ್ನು ಬಳಸ್ಕೊತೀನಿ. ಈಗ ನಾನು ನೋಡಿ ಎಲ್ಲ ಹಾರ ಆಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ, ಸೊಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನಾನು ಏನೇನು ಹಾಕ್ಕೊಂಡಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಇದಕ್ಕೆ ಈಗ ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈಗ ರುಬ್ಬಿದ ಆಗಿದೆ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಈಗ ಒಂದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಆನಂತರ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕೋತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕುಕಿಂಗ್ ಆಯಿಲು ಅಂದರೆ ನಾವೇನು ಡೈಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಆಯಿಲನ್ನು 2 ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೋತೀನಿ. ಆ ನಂತರ ಈರುಳ್ಳಿನ ಇದಕ್ಕೆ ಸೇರಿಸ್ಕೋತೀನಿ. ನಾನು ಬೇಯಿಸೋದಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ. ಹಾಗಾಗಿ ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೀಟಾಗಿ ಒಗ್ಗರಣೆ ಎಲ್ಲ ಬೆಂದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಬೇಗ ಆಗುತ್ತೆ, ಕ್ವಿಕ್ಕಾಗೂ ಆಗುತ್ತೆ, ಹಾಗೆ ಹೆಲ್ತಿ ಕೂಡ ಹೌದು. ಪಾಲಕ್ ಸೊಪ್ಪಿಂದ ತುಂಬಾ ಐರನ್ ಕಂಟೆಂಟ್ಸ್ ಜಾಸ್ತಿ ಇದೆ. ಹಾಗೆ ಬ್ಲಡ್ ಕೂಡ ಚೆನ್ನಾಗಿ ದೇಹಕ್ಕೆ ಸೇರುತ್ತೆ. ಹಾಗಾಗಿ ನಾವು ಅಟ್ಲೀಸ್ಟ್ ಪಾಲಕ್ ಸೊಪ್ಪನ್ನ ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಯಾವುದಾದ್ರು ಒಂದು ರೂಪದಲ್ಲಿ ವಾರದಲ್ಲಿ 1 ದಿನ ಯೂಸ್ ಮಾಡಿದ್ರೂ
ಒಳ್ಳೆಯದೇ. ಸೊ ಇಲ್ಲಿ ನಾನು ಹಾಕಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಅದು ಕುದ್ದ ನಂತರ ನಾವು ಬಿಸಿ ಬಿಸಿಯಾಗಿ ಸಾಂಬಾರನ್ನ ಸರ್ವ್ ಮಾಡ್ಬೋದು. ತುಂಬ ಹೊತ್ತು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲ ಬೇಯಿಸಿರೋದ್ರಿಂದ ಇಲ್ಲಿ ಒಂದು 5 ನಿಮಿಷ ಕುದಿದ್ರೆ ಸಾಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಕುದ್ದ ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ನೀವು ಮುದ್ದೆಗೆ ಯಾವುದಕ್ಕೂ ಬೇಕಾದರೂ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟು ಕೂಡ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ರಲ್ಲ, ಸಾಂಬಾರು ಆಲ್ಮೋಸ್ಟು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡಿದ್ರೆ ಆಯಿತು. ನೀವು ತಿಕ್ನೆಸ್ನ ನೋಡಿ ಹಾಕೊಳ್ಳಿ ನೀರನ್ನ. ಮುದ್ದೆಗೆ ಜಾಸ್ತಿ ಬಳಸೋರಾದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದ್ದರೆ ಸಾಕು, ಅಥವಾ ಬರೀ ಅನ್ನಕ್ಕೆ ಬಳಸ್ತೀವಿ ಅಂದ್ರೂ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಈಗ ಕುದ್ದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸರ್ವ್ ಮಾಡ್ತೀನಿ. ನಿಮಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅಂತದನ್ನ ಮರಿಬೇಡಿ. ಮತ್ತಷ್ಟು ಇನ್ನಷ್ಟು ಹೆಲ್ತಿ ರೆಸಿಪಿ ಜೊತೆ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಬಿಸಿ ಅನ್ನದ ಜೊತೆ ಆಗ್ಬೋದು ಅಥವಾ ಮುದ್ದೆ ಜೊತೆ ಆಗ್ಬೋದು, ನೀವು ಆರಾಮ್ಸೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್.